ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದೆ ಎಂದು ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ತಿಳಿಸಿದ್ದಾರೆ. ಇನ್ನು ಆಗಸ್ಟ್ 17ರವರೆಗೆ ಎಸ್ಐಆರ್ ಪ್ರಕ್ರಿಯೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದು, ಜಮಖಂಡಿ ಮತಕ್ಷೇತ್ರದಲ್ಲಿ ಒಟ್ಟು 2,30,6 ಮತದಾರರನ್ನು ತಲುಪುವ ನಿಟ್ಟಿನಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗಳಿಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ದಾರೆ. ಈ ಹಿಂದೆ ಆಗಸ್ಟ್ 8 ಕೊನೆಯ ದಿನವಾಗಿತ್ತು. ಇದೀಗ ಚುನಾವಣಾ ಆಯೋಗದ ಪರಿಷ್ಕೃತ ವೇಳಾಪಟ್ಟಿಯಂತೆ ಆಗಸ್ಟ್ 17ರವರೆಗೆ ಹೆಚ್ಚುವರಿ ಒಂದು ವಾರದ ಕಾಲಾವಕಾಶವನ್ನು ನೀಡಲಾಗಿದೆ. ಇನ್ನು ಎನ್ಯುಮರೇಷನ್ ಫಾರಂ ದೊರೆಯದ ಮತದಾರರು ತಮ್ಮ ಬೂತ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ಫಾರಂ ಪಡೆದುಕೊಳ್ಳಬಹುದು. ಆನ್ಲೈನ್ ಮೂಲಕವೂ ಫಾರಂ ಸಲ್ಲಿಸಿ ಪರಿಶೀಲನೆ ಮಾಡಿಸಿಕೊಳ್ಳಲು ಅವಕಾಶವಿದೆ ಎಂದು ಮಾಹಿತಿ ನೀಡಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಜಮಖಂಡಿ ಮತಕ್ಷೇತ್ರದ 2,30,6 ಜನ ಮತದಾರರನ್ನ ನಾವು ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳು ಸಹ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಚುನಾವಣಾ ಆಯೋಗದಿಂದ ನಮಗೆ 8ನೇ ತಾರೀಕಿಗೆ ಕೊನೆಯ ದಿನಾಂಕ, ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಡೋದು ಕೊನೆಯ ದಿನಾಂಕ ಅಂತ ಹೇಳಿ ನಮೂದಾಗಿತ್ತು. ಈಗ ಮೊನ್ನೆ ಶನಿವಾರ ಬಂದಂತಹ ಸರ್ಕ್ಯುಲರ್ ಪ್ರಕಾರ ಮತ್ತೆ ಶೆಡ್ಯೂಲನ್ನು ರಿವೈಸ್ ಮಾಡಿದ್ದಾರೆ. ಅದರ ಪ್ರಕಾರ ಹೌಸ್ ಟು ಹೌಸ್ ಮನೆ ಮನೆಗೆ ಹೋಗಿ ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತು ಫಾರ್ಮ್ಗಳನ್ನು ವಾಪಸ್ ತಗೊಂಡು ಬೂತ್ ಲೆವೆಲ್ ಆಫೀಸರ್ಗಳು ಅವುಗಳನ್ನು ಡಿಜಿಟೈಸೇಷನ್ ಮಾಡುವಂತಹ ಪ್ರಕ್ರಿಯೆಯನ್ನು 17/8/2026 ಅಂದರೆ ಮುಂದಿನ ಸೋಮವಾರದವರೆಗೂ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತಂದರೆ, ಇನ್ನೂ ಒಂದು ವಾರ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಯಾರಾದರೂ ಜಮಖಂಡಿ ಮತಕ್ಷೇತ್ರದಲ್ಲಿ ಫಾರ್ಮನ್ನು ಎನ್ಯುಮರೇಷನ್ ಫಾರ್ಮನ್ನು ಇನ್ನೂವರೆಗೂ ತುಂಬಿಲ್ಲ ಅಥವಾ ಇನ್ನೂವರೆಗೂ ತಮಗೆ ಫಾರ್ಮ್ ಬಂದಿಲ್ಲ ಅಂತೇನಾದರೂ ಸಮಸ್ಯೆಗಳು ಇದ್ದಾಗ ತಮ್ಮ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಇಮಿಡಿಯೇಟ್ಲಿ ತಾವು ಕಾಲ್ ಮಾಡಿ ಮಾತಾಡ್ಬೋದು. ಅಥವಾ ಆನ್ಲೈನ್ನಲ್ಲೂ ಸಹ ತಾವು ಅಪ್ಲಿಕೇಶನನ್ನು ಎನ್ಯುಮರೇಷನ್ ಫಾರ್ಮನ್ನು ಹಾಕಿ ವೆರಿಫೈ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಸಾರ್ವಜನಿಕರಿಗೆ ಇನ್ನೂ ಒಂದು ವಾರದ ಸಮಯಾವಕಾಶ ಇರ್ತದೆ. ಇವತ್ತು 2 ಗಂಟೆಯ ವರದಿ ಪ್ರಕಾರ 34,681 ಮತದಾರರನ್ನ ಅವರು ಪರ್ಮನೆಂಟ್ಲಿ ಶಿಫ್ಟೆಡ್, ಡೆತ್ ಮತ್ತು ಆಲ್ರೆಡಿ ಎನ್ರೋಲ್ಡ್ ಅಬ್ಸೆಂಟಿ ವೋಟರ್ಸ್ ಅಂತ ಹೇಳಿ ನಾವು ಗುರುತಿಸಿದ್ದೀವಿ. ಅದರಲ್ಲಿ ಡೆತ್ ಆದವರು 7,446, ಪರ್ಮನೆಂಟ್ಲಿ ಈ ಮತಕ್ಷೇತ್ರದಿಂದ ಬೇರೆ ಕಡೆಗೆ ಶಿಫ್ಟ್ ಆದಂಥವರು 22,611, ಬೇರೆ ಕಡೆ ಅಥವಾ ಇದೇ ಮತಕ್ಷೇತ್ರದಲ್ಲಿ ಬೇರೆ ಇನ್ನೊಂದು ಎನ್ರೋಲ್ಮೆಂಟ್ ಆಗಿರುವಂಥವರು 2,199. ಆ್ಯಂಡ್ ಅಬ್ಸೆಂಟಿ ವೋಟರ್ಸ್ ಅಂದರೆ ಅವರ ವಿಳಾಸನೇ ಗುರುತು ಇರಲಾರ್ದಂತಹ ಮತದಾರರು 2,286. ಈ ರೀತಿಯಾಗಿ ನಾವು ಗುರುತು ಮಾಡಿರ್ತೇವೆ. ಅವರನ್ನು ಹೊರತುಪಡಿಸಿ ಉಳಿದಿದ್ದ ಎಲ್ಲ ಮತದಾರನ ಅಂದರೆ 1,96,000ವರೆಗೂ ಮತದಾರನ ನಾವು ಫಾರ್ಮ್ಗಳನ್ನು ಕೊಟ್ಟಿವಿ, ಅವರಿಂದ ಪಡ್ಕೊಂಡಿದ್ದೀವಿ, ಡಿಜಿಟೈಸೇಷನ್ನು ಸಹ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲ ಪ್ರಕ್ರಿಯೆಯೂ ಮುಗಿದಿರ್ತದೆ. ಯಾರಾದರೂ ಈಗ ನಾನು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿದ್ದೀನಿ, ಇದು ಬೂತ್ ಲೆವೆಲ್ ಆಫೀಸರ್ ಅಲ್ಲಿ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಹಾಕಿರುವಂಥದ್ದು. ಹಾಗೇನಾದರೂ ಯಾರಾದರೂ ಪರ್ಮನೆಂಟ್ಲಿ ಶಿಫ್ಟೆಡ್ ಇಲ್ಲ, ಅವರು ಇಲ್ಲಿ ಇರೋದಕ್ಕೆ ಬಯಸ್ತಾರೆ ಅಂತಂದರೆ ಅವರು ಸಹ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಈಗಲೂ ಸಹ 17ನೇ ತಾರೀಕಿನವರೆಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ಮತ್ತೆ ಬೇರೆ ಯಾರಾದರೂ ಮತದಾರರು ಬೂತ್ ಲೆವೆಲ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡದೇ ಇದ್ದಿದ್ರೆ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹಕ್ಕನ್ನು ಪಡ್ಕೋಬಹುದಾಗಿರ್ತದೆ. ಇನ್ನು ಅದನ್ನು ಹೊರತುಪಡಿಸಿ ನಮಗೆ 17ನೇ ತಾರೀಕಿನವರೆಗೂ ಪೋಲಿಂಗ್ ಸ್ಟೇಷನ್ಗಳು 1,200ಕ್ಕಿಂತ ಹೆಚ್ಚು ಮತದಾರರು ಇರುವಂಥ ಪೋಲಿಂಗ್ ಸ್ಟೇಷನ್ಗಳನ್ನು ರ್ಯಾಷನಲೈಸೇಷನ್ ಅಂದರೆ ಅವುಗಳನ್ನು ವಿಭಾಗ ಮಾಡಿ 1,200ಕ್ಕೆ ಮತದಾರನ ಸೀಮಿತಗೊಳಿಸುವಂಥ ಕೆಲಸವನ್ನು ಚುನಾವಣಾ ಆಯೋಗ ನಮಗೆ ಡೈರೆಕ್ಷನ್ ಕೊಟ್ಟಿರ್ತದೆ. ಅದನ್ನು ನಮ್ಮ ಹಂತದಲ್ಲಿ ತಹಶೀಲ್ದಾರರು ಈಗಾಗಲೇ ಆ ಕೆಲಸವನ್ನು ಮಾಡಿರ್ತಾರೆ. ಅಂತಹ ಪೋಲಿಂಗ್ ಸ್ಟೇಷನ್ ಸುಮಾರು 21 ಪೋಲಿಂಗ್ ಸ್ಟೇಷನ್ಗಳಿದ್ದು ಅವುಗಳನ್ನೆಲ್ಲವನ್ನು ರ್ಯಾಷನಲೈಸೇಷನ್ ಮಾಡಿ ಅವುಗಳ ಅಪ್ರೂವಲ್ಗೆ ನಾವೀಗ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕಳಿಸಿರ್ತೇವೆ. ಅದರ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಹಿಂದಿನ ಶೆಡ್ಯೂಲ್ ಪ್ರಕಾರ ನಮ್ಮದು 17ನೇ ತಾರೀಕು ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಆಗೋದಿತ್ತು. ಈಗ ಎಕ್ಸ್ಟೆಂಡ್ ಆಗಿ 24 ಆಗಸ್ಟ್ 2026ವರೆಗೂ ಎಕ್ಸ್ಟೆನ್ಷನ್ ಆಗಿರ್ತದೆ. ನಂತರದಲ್ಲಿ ಯಾವುದಾದ್ರೂ ಮತದಾರರನ್ನ ತಮ್ಮ ಹೆಸರು ಬಿಟ್ಟು ಹೋಗಿದ್ರೆ, ಆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ಎಕ್ಸ್ಟ್ರಾ ಬೇರೆ ಯಾರಾದರೂ ಅದರೊಳಗೆ ಸೇರ್ಕೊಂಡಿದ್ರೆ ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಅಂತ ಹೇಳಿ ಒಂದು ಪೀರಿಯಡ್ ಇರ್ತದೆ. ಆ ಸಮಯದಲ್ಲಿ ಅವರು ತಮ್ಮ ಕ್ಲೇಮ್ಗಳನ್ನು, ಆಬ್ಜೆಕ್ಷನ್ಗಳನ್ನು ನಮಗೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅಥವಾ ಇವರು ಬೂತ್ ಲೆವೆಲ್ ಆಫೀಸರ್ಗಳಿಗೆ ಸಲ್ಲಿಸಬಹುದಾಗಿದೆ. ಅದರ ಸಮಯ 24 ಆಗಸ್ಟ್ 2026ರಿಂದ 23
ಸೆಪ್ಟೆಂಬರ್ 2026 ಇರ್ತದೆ. ಅದರ ನಂತರದಲ್ಲಿ ಅಂದರೆ 24/8/2026ರಿಂದ 22/10 ಅಂದರೆ ಸುಮಾರು 40 ದಿನಗಳ ಅವಧಿಯಲ್ಲಿ ನಾವು ಈ ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಅಂದರೆ ಯಾರು ಮತದಾರರು ತಮ್ಮ ಹಕ್ಕನ್ನು ಬಿಟ್ಟು ಹೋಗಿದ್ರೆ ನಮ್ಗೆ ಕೊಡಿ ಅಂತ ಹೇಳಿ ಕೇಳ್ತಾರೋ, ಅಥವಾ ಬೇರೆ ಯಾರಾದರೂ ಇದ್ದಾರೋ ಅವ್ರನ್ನ ತೆಗೀರಿ ಅಂತ ಹೇಳ್ತಾರೋ, ಅವರನ್ನು ವಿಚಾರಣೆ ಮೂಲಕ ನಾವು ಅವರಿಗೆಲ್ಲರಿಗೂ ಹಿಯರಿಂಗ್ ಕರೆದು ಅವರ ಹಕ್ಕನ್ನು ಅಧಿಕೃತಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದು 40 ದಿನಗಳ ಸಮಯ ಇರ್ತದೆ. ಅದನ್ನು ಹೊರತುಪಡಿಸಿ ಸುಮಾರು 3-4 ಸಾವಿರ ಮತದಾರರು, ಈಗ ತಮಗೆಲ್ಲ ಗೊತ್ತಿರೋಂಗೆ ನೋ ಮ್ಯಾಪಿಂಗ್ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಕೆಲವೊಂದಿಷ್ಟು ಮತದಾರರು ಸಿಗ್ತಾ ಇಲ್ಲ, ಮ್ಯಾಪ್ ಆಗಿಲ್ಲ ಅಂತ ಹೇಳಿದ್ವಿ. ಸೊ ಅಂಥ ಸುಮಾರು 3-4 ಸಾವಿರ ಮತದಾರರನ್ನ ನಾವು ವಿಚಾರಣೆ ಕರಿಬೇಕಾಗ್ತದೆ. ನಮ್ಮ ಜಮಖಂಡಿ ಮತಕ್ಷೇತ್ರದಲ್ಲಿ ಇನ್ನೂ ಆ ಸ್ಟ್ಯಾಟಿಸ್ಟಿಕ್ ಏನದಲ್ಲ ಅದು ಫೈನಲ್ ಆಗಿಲ್ಲ. ಅದನ್ನು ನಮಗೆ 24/8ಕ್ಕೆ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ. ಆಸ್ ಆಫ್ ನಾವು ಸುಮಾರು 3-5 ಸಾವಿರ ಮತದಾರರಿಗೆ ನಾವು ವಿಚಾರಣೆಯನ್ನು ಕರಿಬೇಕಾಗ್ತದೆ. ಅವರನ್ನು ಸಹ ಈ 40 ದಿನಗಳ ಪೀರಿಯಡ್ನಲ್ಲಿ ನಾವು ವಿಚಾರಣೆಯನ್ನು ಮಾಡಿ ಅವರ ದಾಖಲೆಗಳ ಆಧಾರದ ಮೇಲೆ ಅವರನ್ನು ಅಧಿಕೃತ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.